ಪ್ರಿಯ ಛಾತ್ರಾಃ ಸರ್ವೇಭ್ಯೋ ನಮಃ. ದ್ವಿತೀಯ PUCಯ ಮತ್ತೊಂದು ಘಟ್ಟಕ್ಕೆ ನಾವು ಹೋಗ್ತಾ ಇದ್ದೇವೆ. ಸಂಸ್ಕೃತ ಪ್ರಪಂಚದಲ್ಲಿ ಅನುರಾಗೋದಯ ಅಂತ ಇವತ್ತಿನ ಪಾಠದ ಹೆಸರು. ಪಾಠದ ಹೆಸರನ್ನು ನೋಡಿದ ತಕ್ಷಣ ಅದರ ಕರ್ತೃ ಕವಿಯ ಬಗ್ಗೆ ನಾವು ಸ್ಮರಣೆ ಮಾಡಿಕೊಳ್ಳೇಬೇಕು. ಮಹಾನ್ ಕವಿ, ಮೇಧಾವಿ ಬಾಣಭಟ್ಟ. ಸಂಸ್ಕೃತ ಪ್ರಪಂಚದಲ್ಲಿ ಬಾಣಭಟ್ಟ, ಕಾಳಿದಾಸ ಇವರೆಲ್ಲ ಇಲ್ಲದೇ ಇದ್ದರೆ ಅದು ಒಂಥರ ಶೂನ್ಯ ಖಾಲಿ ಅದು. ಹಾಗಾಗಿ ಆ ಮಹಾನ್ ಮೇಧಾವಿ ಬಾಣಭಟ್ಟ ಅಂದರೆ ನೆನಪಾಗೋದು ಕಾದಂಬರಿ ಅಂತ. ಇವತ್ತು ಒಂದು ಸಾಹಿತ್ಯ ಪ್ರಕಾರಕ್ಕೆ ನಾವು ಕಾದಂಬರಿ ಅಂತ ಕರೆದು ಬಿಟ್ಟಿದ್ದೇವೆ ಕನ್ನಡದಲ್ಲಿ. ಕಾದಂಬರಿ ಅನ್ನೋದು ಆ್ಯಕ್ಚುಲಿ ಅವನು ಬರೆದಂತಹ ಒಂದು ಗ್ರಂಥ, ಅದು ಒಂದು ಕಥೆ. ಅದು ಅಲ್ಲಿಂದ ಇವತ್ತು ಕಾದಂಬರಿ ಅಂತಲೇ ಆಗೋಯಿತು. ಇರಲಿ, ಅವನ ಬಗ್ಗೆ ನೋಡಿಕೊಂಡು ಮತ್ತೆ ಪಾಠಕ್ಕೆ ಬರುವ. ಗದ್ಯ ಸಾಮ್ರಾಜ್ಯ ಸಾರ್ವಭೌಮ ಇತಿ ವಿಖ್ಯಾತ ಬಾಣಭಟ್ಟ ಮಹಾರಾಜ. ಟೆಕ್ಸ್ಟ್ ಬುಕ್ ನೋಡ್ಕೊಳ್ಳಿ, ಪೇಜ್ ನಂಬರ್ 56. ಗದ್ಯ ಸಾಮ್ರಾಜ್ಯ ಸಾರ್ವಭೌಮ ಇತಿ ವಿಖ್ಯಾತ ಬಾಣಭಟ್ಟ ಮಹಾರಾಜ ಹರ್ಷವರ್ಧನಸ್ಯ ಆಸ್ಥಾನೆ ಕವಿರಾಸೀತ್. ಹರ್ಷವರ್ಧನ ಅಂತ ನಮ್ಮ ಆರ್ಯಭಾರತದಲ್ಲಿ ಆಳ್ವಿಕೆ ಮಾಡಿದಂತಹ ಒಬ್ಬ ರಾಜ, ಮಹಾರಾಜ. ಅವನ ಆಸ್ಥಾನದಲ್ಲಿ ಇದ್ದ. ಸಾಮಾನ್ಯವಾಗಿ ರಾಜರ ಆಸ್ಥಾನದಲ್ಲಿ ಸುಮ್ಮನೆ ಒಂದಷ್ಟು ಜನರನ್ನು ಸಾಕ್ತಾನೆ ರಾಜ, ಅದು ಕರ್ತವ್ಯ ಕೂಡ ಅವನದ್ದು. ಕೆಲವು ಜ್ಯೋತಿಷಿಗಳನ್ನು, ಒಂದಷ್ಟು ಪುರೋಹಿತರನ್ನು, ಒಂದಷ್ಟು ಕವಿಗಳನ್ನು, ಒಂದಷ್ಟು ವೈದ್ಯರನ್ನು, ಒಂದಷ್ಟು ವಿದ್ವಾಂಸರನ್ನು, ಹೀಗೆ ಆಸ್ಥಾನ ವಿದ್ವಾಂಸರು ಅಂತ ಅವರನ್ನು ಸಾಕ್ತಾನೆ. ಅದು ನಮ್ಮ ರಾಜ್ಯಕ್ಕೆ ಒಂದು ತೂಕ. ಅದು ರಾಜ್ಯದ ರಕ್ಷಣೆಗೆ ಬೇಕಾಗ್ತಾರೆ ಅವರೆಲ್ಲರೂ ಕೂಡ. ಆದರೆ ಇವತ್ತು ಎಲ್ಲದೂ ಕೂಡ ಬಿಸ್ನೆಸ್ ಆದ್ರಿಂದ ಎಲ್ಲದು ಉಪಯೋಗ ಇಲ್ಲದೆ ಯಾವುದೂ ಇಲ್ಲ ಅಂತ ಆಗ್ಬಿಟ್ಟಿದೆ. ಆದರೆ ಅವರನ್ನೆಲ್ಲ ಸಾಕ್ತಾ ಇದ್ದ ರಾಜ. ಹಾಗೆ ಹರ್ಷವರ್ಧನರ ಆಸ್ಥಾನದಲ್ಲಿದ್ದಂಥ ಒಬ್ಬ ಕವಿ ಬಾಣಭಟ್ಟ. ಶ್ರೀ ಹರ್ಷವರ್ಧನಸ್ಯ ಕಾಲ ಕ್ರಿಸ್ತಶಕ ಷಡುತ್ತರ ಷಟ್ ಶತಮಾನ. ಅಲ್ಲಿಂದ 840 ಷಟ್ಶತ, 606ರಿಂದ 648ರವರೆಗೆ ಹರ್ಷವರ್ಧನನ ಕಾಲ ಅಂತ ಉಲ್ಲೇಖ ಆಗಿದೆ ನಮ್ಮ ಇತಿಹಾಸದಲ್ಲಿ. ಐತಿಹಾಸಿಕತೆಯ ಪ್ರಸಿದ್ಧ. ಅತಃ ಬಾಣಸ್ಯ ಕಾಲ ಕ್ರಿಸ್ತಶಕ 7ಮ ಶತಕಸ್ಯ ಆದಿಮ ಭಾಗ, 7th ಸೆಂಚುರಿಯ ಬಿಗಿನಿಂಗ್ ಅಂತ ಡಿಸೈಡ್ ಮಾಡಿದ್ದಾರೆ. ಯಾರದ್ದು? ಬಾಣನದ್ದು ಕೂಡ. ಬಾಣಸ್ಯ ಪಿತಾ ಚಿತ್ರಭಾನು, ಮಾತಾ ಚ ರಾಜದೇವಿ. ಚಿತ್ರಭಾನು ಮತ್ತು ರಾಜಾದೇವಿಯರ ಸುಪುತ್ರನೇ ಬಾಣಭಟ್ಟ. ಶೋಣಾನದಸ್ಯ ತಟೆ ಪ್ರೀತಿ ಕೂಟನಗರೆ ಸಹ ಪ್ರತಿವಸತಿ ಸ್ಮ. ಶೋಣಾ ನದಿ, ನದ ಅಂದರೆ ಪುಲ್ಲಿಂಗ ನದಗಳು, ಸ್ತ್ರೀಲಿಂಗದ ನದಿಗಳು, ಅದು ನದಿ ಅಂದರೆ ಅದು ಸ್ತ್ರೀಲಿಂಗ. ಬ್ರಹ್ಮಪುತ್ರ ಅದು ನದ, ಗಂಡು ನದಿ ಅಂತ ಆಗುವುದಿಲ್ಲ, ನದ. ಹರ್ಷಚರಿತೆ ಬಾಣಸ್ಯ ವಂಶವೃಕ್ಷ ವಿಸ್ತೃತತೆಯ ವರ್ಣಿತಃ ಅಸ್ತಿ. ಹರ್ಷಚರಿತ ಅಂತ ಬರೆದಿದ್ದಾನೆ ಹರ್ಷವರ್ಧನ. ಅವನು ವಿಸ್ತಾರವಾಗಿ ವಂಶವನ್ನು ವರ್ಣನೆ ಮಾಡಿದ್ದಾನೆ ಬಾಣನದ್ದು. ಕಾದಂಬರಿ ಕಾವ್ಯಸ್ಯ ಪೂರ್ವಾರ್ಧಂ ಬಾಣಭಟ್ಟೇನ ತಥಾ. ಈ ಕಾದಂಬರಿ ಎನ್ನುವ ಗ್ರಂಥ ಇದೆಯಲ್ಲ, ಇದರ ಪೂರ್ವಾರ್ಧ, ಫಸ್ಟ್ ಹಾಫನ್ನು ಬಾಣಭಟ್ಟನೇ ಬರೆದದ್ದು. ತಥಾ ತಸ್ಯ ಮರಣಾನಂತರಂ ಪುತ್ರೇಣ ಭೂಷಣ ಭಟ್ಟೇನ ಉತ್ತರಾರ್ಧಂ ಲಿಖಿತವಾನ್. ಸೆಕೆಂಡ್ ಹಾಫನ್ನು ಅವನ ಮಗ ಭೂಷಣ ಭಟ್ಟ ಬರೆದದ್ದು. ಕಥಾ ಪ್ರಕಾರಕಂ ಗದ್ಯಕಾವ್ಯಮಿದಂ ಬೃಹತ್ ಆಶ್ರಿತ್ಯ ರಚಿತಂ. ಬೃಹತ್ ಕಥಾ ಅನ್ನುವ ದೊಡ್ಡ ಗ್ರಂಥವನ್ನು ಆಶ್ರಯಿಸಿ ಈ ಕಥಾ ಪ್ರಕಾರವನ್ನು ಬರೆದಿದ್ದಾರೆ ಅಂತ ಬಾಣಭಟ್ಟನ ಬಗ್ಗೆ ಇರುವಂಥ ಒಂದಷ್ಟು ವಿಷಯಗಳು. ಬಾಣ ಪ್ರಶಸ್ತಯ ಅಂತ ಆರ್ಯ ಸಪ್ತಶತಿ ಮಧುರ ವಿಜಯ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ ಗೊತ್ತಾಗತ್ತೆ. ಕೀರ್ತಿ ಕೌಮುದಿ, ಅಭಿಯುಕ್ತೋಕ್ತಿ, ಹೀಗೆ ಅನೇಕ ಗ್ರಂಥಗಳಲ್ಲಿ ಅವನ ಪ್ರಶಸ್ತಿಗಳನ್ನು ವರ್ಣನೆ ಮಾಡಿದ್ದಾರೆ. ಇನ್ನು ನಮ್ಮ ಕನ್ನಡಿಗರ ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರ ಒಂದು ಮಾತನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ, ನೋಡಿ ಬಿಡುವ. ಬಾಣಭಟ್ಟನ ಸಾಟಿ ಇಲ್ಲದ ಪ್ರತಿಮೆ, ಸಂಸ್ಕೃತ ಭಾಷೆ ಇವನ ಮುಂದೆ ಕೈ ಮುಗಿದು ನಿಲ್ಲುತ್ತದೆ. ಸ್ವಲ್ಪ ಹೆಚ್ಚು ಮಾಡಿ ಹೇಳುವಂಥದ್ದು. ಸಂಸ್ಕೃತ ಭಾಷೆಯೇ ಬಾಣಭಟ್ಟನ ಮುಂದೆ ಕೈ ಮುಗಿದು
ನಿಲ್ಲತ್ತಂತೆ. ಅಷ್ಟು ಲೀಲಾಜಾಲವಾಗಿ ಕಾವ್ಯಗಳನ್ನು ಕಥೆಗಳನ್ನು ಬರಿತಾ ಇದ್ದವನು ಬಾಣಭಟ್ಟ. ಸಂಸ್ಕೃತದ ಗದ್ಯಕಾವ್ಯದಲ್ಲಿ ಇವನೇ ಸಾರ್ವಭೌಮ. ಆನೆ ನಡೆದದ್ದೇ ದಾರಿ, ಅವನನ್ನು ಅನುಸರಿಸುವುದು ಉಳಿದವರಿಂದ ಆಗಲಿಲ್ಲ. ಅಂಥ ಪ್ರೌಢಿಮೆ. ಕಾದಂಬರಿಯೇ ಉಪಮಾನ. ಕಾದಂಬರಿ ಎನ್ನುವ ಗ್ರಂಥ ಯಾವುದರ ಹಾಗೆ ಅಂದರೆ ಕಾದಂಬರಿಯ ಹಾಗೆ ಅಂತ. ಇನ್ನೊಂದನ್ನು ಕಂಪೇರ್ ಮಾಡಲಿಕ್ಕಾಗೋದಿಲ್ಲ. ಅಷ್ಟು ಚೆನ್ನಾಗಿದೆ, ಅಷ್ಟು ಉತ್ತಮವಾದ ಮೇರುಕೃತಿ. ಆಕಾಶಕ್ಕೆ ಯಾವುದು ಸಾಟಿ? ಆಕಾಶ ಯಾವುದರ ಹಾಗೆ? ಇದೆಲ್ಲ ಅಲಂಕಾರ ಪಾಠದಲ್ಲಿ ಬಂದಿದೆ. ಸಾಗರಕ್ಕೆ ಯಾವುದು ಸಾಟಿ? ಸಾಗರ ಯಾವುದರ ಹಾಗೆ ಅಂದರೆ ಸಾಗರದ ಹಾಗೆ. ಆಕಾಶ ಯಾವುದರ ಹಾಗೆ ಅಂದರೆ ಆಕಾಶದ ಹಾಗೆ. ಅದರ ಥರದ್ದು ಈ ಸೃಷ್ಟಿಯಲ್ಲಿ ಇನ್ನೊಂದಿಲ್ಲ. ಬಾಣಭಟ್ಟನ ಕೃತಿಯ ನಾಯಿಕೆ ಕಾದಂಬರಿ. ಅದರ ಮುಂದೆ ಕನ್ನಡದ ಕಥಾಪ್ರಬಂಧದ ಪ್ರಕಾರಕ್ಕೆಯೇ ಕಾದಂಬರಿ ಎಂದು ಹೆಸರಾಯಿತು. ಎತ್ತು ಕಾದಂಬರಿ ಓದುದು ಅಂತ ಹೇಳ್ತೀರಲ್ಲ, ನಾವೆಲ್ಸ್. ಇಲ್ಲಿಂದ ನಂತರ ಈ ಕಥಾ ಪ್ರಕಾರಕ್ಕೆ ಒಂದು ಕಾದಂಬರಿ ಅಂತ ಕನ್ನಡದಲ್ಲಿ ಕರೆದು ಬಿಟ್ರು. ಬಾಣಭಟ್ಟನ ಪಾಂಡಿತ್ಯ ಅದ್ಭುತ. ಅವನ ಮೇರುಕೃತಿ ಕಾದಂಬರಿ ಕೂಡ. ದರಾ ಬೇಂದ್ರೆಯವರು ಬರೆದಿದ್ದಾರಲ್ಲ, ಡಾಕ್ಟರ್ ದರಾ ಬೇಂದ್ರೆ, ದಾರಾ ಬೇಂದ್ರೆ ಅಲ್ಲ, ದರಾ ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಬಾಣಭಟ್ಟನ ಕಾದಂಬರಿಯನ್ನು ಓದದ ಸಂಸ್ಕೃತ ವಿದ್ವಾಂಸರು ಯಾರು? ಸಂಸ್ಕೃತದ ವಿದ್ವತ್ ಅಂತ ಏನು ನೀವು ಅಧ್ಯಯನ ಮಾಡಿ ಕಲಿತೀರೋ, ಬಾಣಭಟ್ಟನದ್ದು ಓದಿ ಅರ್ಥ ಮಾಡಿಕೊಳ್ಳದೇ ಇದ್ರೆ ಅದು ಇನ್ಕಂಪ್ಲೀಟ್. ಅದು ಅದರ ಹೆಸರನ್ನೂ ಕೇಳದ ಸುಸಂಸ್ಕೃತ ಎಂಥವನು. ಕನ್ನಡ ಸಾಹಿತ್ಯದಲ್ಲಿ ಅನೇಕ ಶತಮಾನಗಳ ಪೂರ್ವದಲ್ಲಿ ಆ ಕೃತಿ ಅನುವಾದಿತವಾಯಿತು. ಅದರ ಕವಿ ನಾಗವರ್ಮನು ಗಣ್ಯನೆನಿಸಿದನು. ಬಾಣನ ಸಂಸ್ಕೃತದ ಗೌಡಿಯು ನಾಗವರ್ಮನ ಕನ್ನಡ ಪ್ರೌಢಿಯನ್ನು ಪಡೆದು ಅಂದಿನ ವಿದ್ಯಾವಂತರಿಗೆ ಭೂಷಣಪ್ರಾಯ. ದರಾ ಬೇಂದ್ರೆಯವರು ಈ ತರಹ ಹೊಗಳ್ಕೊಂಡಿದ್ದಾರೆ, ವರ್ಣನೆ ಮಾಡಿದ್ದಾರೆ ಬಾಣಭಟ್ಟನ ಬಗ್ಗೆ. ನೇರವಾಗಿ ಪಾಠಕ್ಕೆ ಬರುವ. ಪೇಜ್ ನಂಬರ್ 49. ಅನುರಾಗೋದಯ ಅನ್ನುವ ಪಾಠ. ವಯಸ್ಸಿಗೆ ತಕ್ಕನಾದ ಒಂದು ಪಾಠ ಕೊಟ್ಟಿದ್ದಾರೆ. ಪಠ್ಯಪುಸ್ತಕವನ್ನು ಅವಲೋಕನ ಮಾಡಿದರೆ ಬೇರೆ ಬೇರೆ ಥರದ ಪಾಠಗಳನ್ನು ಕೊಡ್ತಾ ಬಂದರು. ಇದು 6ನೇ ಪಾಠ. ಪುರಾಣದ ಬಗ್ಗೆ ಉಲ್ಲೇಖ ಮಾಡಿದರು. ಹೀಗೆ ಬೇರೆ ಬೇರೆ ಥರದಲ್ಲಿ ಪಾಠಗಳನ್ನು ಓದಿದವರಿಗೆ ಗೊತ್ತಾಗುತ್ತೆ. ಕಾಳಿದಾಸನ ಬಗ್ಗೆ ಶೂನ್ಯಾಮಯಂಗುಲಿ ಅನ್ನುವ ಪಾಠದಲ್ಲಿ ಕಾಳಿದಾಸನ ಶೈಲಿಯನ್ನು, ಉಪಮಾ ಕಾಳಿದಾಸಸ್ಯ, ಅದನ್ನು ಹೇಗಿದೆ ಅಂತ ಪರಿಚಯ ಮಾಡಿಸಿಕೊಟ್ರು. ಕಥೆಗಳು ಹೇಗಿದೆ ಅಂತ ಪರಿಚಯ ಮಾಡಿಸಿಕೊಟ್ರು. ಸೋಮದೇವನ ಕಥಾ ಸರಿತ್ಸಾಗರದಲ್ಲಿ ನಿರ್ವಿಮರ್ಶಾಹಿ ಬೀರುವ ಅಂತ ಬೇರೆ ಬೇರೆ ಥರದ ಸಂಸ್ಕೃತ ಸಾಹಿತ್ಯದ ಬೇರೆ ಬೇರೆ ಮಜಲುಗಳನ್ನು ಪರಿಚಯ ಮಾಡಿಸ್ತಾ ಇದೆ ಸೆಕೆಂಡ್ PU ಟೆಕ್ಸ್ಟ್ ಬುಕ್. ಅದರಲ್ಲಿ ಇನ್ನೊಂದು ಮಜಲು ಅನುರಾಗೋದಯ ಅಂತ. ಬಾಣಭಟ್ಟನ ಶೈಲಿ ಹೇಗಿದೆ, ಅದರ ಜೊತೆಗೆ ಸುಮ್ಮನೆ ಶೈಲಿಯನ್ನು ಅಧ್ಯಯನ ಮಾಡಲಿಕ್ಕಾಗಲ್ಲ, ಅವನ ಒಂದು ಕೃತಿಯ ಒಂದು ಭಾಗವನ್ನು. ಅನುರಾಗೋದಯ. ಅನುರಾಗ ಅಂದರೆ ಪ್ರೀತಿ, ಪ್ರೀತಿಯ ಉದಯ ಆಗೋದು, ಅದರ ಬಗ್ಗೆ ಇರುವಂತಹ ಒಂದು ಕಾನ್ಸೆಪ್ಟನ್ನು ಹೇಳ್ತಾ ಇದ್ದಾರೆ. ಪ್ರೀತಿ ಅಂದ ತಕ್ಷಣ ಇವತ್ತಿನ ಲವ್ ಅಂತ ಏನು ಸಮಾಜ ಹುಚ್ಚಿನ ಹಾಗೆ ಒಂದು ಹೋಗ್ತಾ ಇದೆ, ಒಂದು ವರ್ಗ, ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಅದಷ್ಟೇ ಅಲ್ಲ ಅಂತ ನಿಮಗೆ ಅರ್ಥ ಆಗುವ ಭಾಷೆಯಲ್ಲಿ ನಿಮಗೆ ಲೈಕ್ ಆಗುವ, ನಿಮಗೆ ಅಂದರೆ ನಮಗೆ ಎಲ್ಲರಿಗೂ. ದೂರದರ್ಶನ ಮಾಧ್ಯಮದಲ್ಲಿ ಇವತ್ತು ರಾಧಾಕೃಷ್ಣ ಅಂತ ಒಂದು ಸೀರಿಯಲ್ ಬರ್ತಾ ಇದೆ, ನೋಡ್ತಾ ಇರ್ಬೋದು ಎಷ್ಟೋ ಜನ. ಒಂದು ಮಟ್ಟಿಗೆ ಅದರಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಕೊಟ್ಟಿದ್ದಾರೆ ನಿಜವಾದ ಪ್ರೀತಿ ಅಂದರೆ ಏನು ಅಂತ ಅರ್ಥ ಮಾಡಿಸ್ಲಿಕ್ಕೆ. ಅದು ಅರ್ಥ ಆಗಬೇಕಾದ್ರೂ ಹೇಗೆ ನೋಡಬೇಕು, ಯಾವ ವ್ಯೂವನ್ನು ಇಟ್ಟುಕೊಂಡು TV ಆ ಸೀರಿಯಲ್ ನೋಡಬೇಕು ಅಂತ ಶಿಕ್ಷಣ ಬೇಕು. ಆ ಶಿಕ್ಷಣ ಇಲ್ಲದಿದ್ದರೆ ಬರೀ ಭೌತಿಕ ಪ್ರೀತಿಗೆ ಅಂಟಿ ಅದೇ ಸತ್ಯ ಅಂತ ನೋಡ್ಬೋದು. ಆ ಭಾವನೆಯನ್ನು ಇಟ್ಟುಕೊಂಡು ನೀವು ವಾಚ್ ಮಾಡಿದರೆ ಪ್ರೀತಿಯ ಆಳ ಎಲ್ಲಿದೆಯಪ್ಪ ಅಂದರೆ ಅಧ್ಯಾತ್ಮದಲ್ಲಿ ಇದೆ ಅಂತ. ಹಾಗಾಗಿ ನಿಜವಾದ ಪ್ರೀತಿ ಅಂದರೆ ಭಗವಂತನ ಪ್ರೀತಿ ಆಗಬೇಕು. ಪತಿಯೇ ಪರದೈವ, ಗಂಡನನ್ನೇ ಸಾಕ್ಷಾತ್ ಮೂಲವಾದ ಪರಮಾತ್ಮ ಅಂತ ಭಾವಿಸಿಕೊಂಡು ಪ್ರೀತಿಸುವಂಥದ್ದು. ಅದೇ ದಾರಿ ಅಂತ ನಮ್ಮ ಮೋಕ್ಷಕ್ಕೆ. ಗಂಡನೇ ದಾರಿ ಮದುವೆ ಆದವರಿಗೆ.
ಹಾಗಾಗಿ ಅಂಥ ಪ್ರೀತಿಯನ್ನು ಅರ್ಥ ಮಾಡಿಸಲಿಕ್ಕೆ ನಮ್ಮ ಮಾಧ್ಯಮ ಸ್ವಲ್ಪ ಪ್ರಯತ್ನ ಮಾಡಿದೆ, ಚೆನ್ನಾಗಿದೆ. ಅನುರಾಗೋದಯ, ಪ್ರೀತಿಯ ಉದಯ ಏನು ಅಂತ ಬಾಣಭಟ್ಟನ ಕಾದಂಬರಿ ಗ್ರಂಥದ ಒಂದು ಸಣ್ಣ ತುಣುಕನ್ನು ನಿಮಗೆ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಪೀಠಿಕಾ, ಹೊಸ ಪಾಠವನ್ನು ಇಲ್ಲಿ ಇಡಬೇಕಾದ್ರೆ ಒಂದು ಪೀಠ ಬೇಕಲ್ಲ, ಆ ಪ್ಲಾಟ್ಫಾರ್ಮ್ ಏನು ಅಂತ ನೋಡುವ. ಶ್ರವ್ಯಂ ದೃಶ್ಯಂಚೇತಿ ಕಾವ್ಯಂ ದ್ವಿಧಾ ವಿಭಕ್ತಂ. ಶ್ರವ್ಯ ದೃಶ್ಯ, ಕೇಳುವಂಥದ್ದು ನೋಡುವಂಥದ್ದು ಅಂತ ಕಾವ್ಯಗಳಲ್ಲಿ ಪ್ರಧಾನವಾಗಿ ಎರಡು ವಿಧ. ಶ್ರವ್ಯಕಾವ್ಯಂ ಪುನಃ ದ್ವಿಧಾ ವಿಭಕ್ತಂ. ಕೇಳುವಂಥ ಕಾವ್ಯಗಳನ್ನು ಮತ್ತೆ ಎರಡು ತುಂಡು ಮಾಡಿದ್ದಾರೆ, ಎರಡು ವಿಭಾಗ ಮಾಡಿದ್ದಾರೆ. ಕಾವ್ಯ ಒಂದು, ದೃಶ್ಯ ಶ್ರವ್ಯ, ಶ್ರವ್ಯವನ್ನು ಮತ್ತೆ ಎರಡು ವಿಭಾಗ. ಪದ್ಯಕಾವ್ಯಂ ಗದ್ಯಕಾವ್ಯಂಚ ಇತಿ. ಚ ಇತಿ ಚೇತಿ, ಚ ಅಂದರೆ ಆ್ಯಂಡ್ ಮತ್ತು ಅಂತ ಅರ್ಥ. ಈ ಶ್ರವ್ಯವನ್ನು ಎರಡು ವಿಭಾಗ ಯಾವುದು? ಒಂದು ಗದ್ಯ, ಒಂದು ಪದ್ಯ. ಗದ್ಯ ಅಂದರೆ ಗೊತ್ತಿದೆ, ಛಂದಸ್ಸು ಇಲ್ಲದೇ ಇರುವುದು, ಈ ಥರ ಪ್ಯಾರಾಗ್ರಾಫ್ ಆಗಿರುವಂಥದ್ದು ಗದ್ಯ. ಛಂದೋಬದ್ಧವಾದದ್ದು ಪದ್ಯ. ಗದ್ಯ ಸಾಮ್ರಾಜ್ಯ ಸಾರ್ವಭೌಮ ಇತಿ ಪ್ರಖ್ಯಾತೇನ ಮಹಾಕವಿ ಬಾಣಭಟ್ಟೇನ ಹರ್ಷಚರಿತಂ ಕಾದಂಬರಿ ಇತಿ ದ್ವೇ ಕಾವ್ಯೇ ರಚಿತೆ. ಗದ್ಯ ಕಾವ್ಯದ ಸಾರ್ವಭೌಮ, ಅವನಷ್ಟು ಚಂದನ ಗದ್ಯ ರಚನೆ ಮಾಡಿದವರು ಇಲ್ಲೂ ಇಲ್ಲ ಸಾಹಿತ್ಯದಲ್ಲಿ, ಸಂಸ್ಕೃತ ಸಾಹಿತ್ಯದಲ್ಲಿ. ಅಂಥವನು ಬಾಣಭಟ್ಟ. ಮಹಾಕವಿ ಬಾಣಭಟ್ಟೇನ ಹರ್ಷಚರಿತಂ ಕಾದಂಬರಿ ಅಂತ ಎರಡು. ಹರ್ಷಚರಿತಂ, ಆಗ ಪಾಠದ ಆರಂಭದಲ್ಲಿ ಹೇಳಿದೆ, ಹರ್ಷಚರಿತೆ ಬರೆದವನು ಬಾಣಭಟ್ಟ, ಹರ್ಷ ಅಲ್ಲ. ಹರ್ಷಚರಿತೆ ಮತ್ತು ಕಾದಂಬರಿ ಇತಿ ದ್ವೇ ಕಾವ್ಯೇ ರಚಿತೆ. ಹರ್ಷಚರಿತೆ ಬರೆದವನು ಬಾಣಭಟ್ಟನೆ, ಕಾದಂಬರಿ ಅಂತ ಬರೆದವನು ಕೂಡ ಬಾಣಭಟ್ಟನೆ. ಈ ಎರಡು ಮಹಾನ್ ಮೇರು ಕೃತಿಗಳನ್ನು ಬರೆದಿದ್ದಾನೆ. ಅಸ್ಯ ಕಾಲಃ ಕ್ರಿಸ್ತಶಕ ಸಪ್ತಮ ಶತಕಸ್ಯ ಆದಿಮ ಭಾಗಃ ಇತಿ ನಿರ್ಧಾರಿತಃ. ಕ್ರಿಸ್ತಶಕ 7ನೇ ಶತಮಾನದ ಆದಿಭಾಗದಲ್ಲಿ ಇದರ ರಚನೆ ಆಯಿತು ಅಂತ ನಿರ್ಧಾರ ಮಾಡಿದ್ದಾರೆ ಇತಿಹಾಸಕಾರರು. ಅಯಂ ಪಾಠ್ಯಭಾಗಃ ಕಾದಂಬರ್ಯಾಃ ಮಹಾಶ್ವೇತ ವೃತ್ತಾಂತಃ ಇತಿ ಕಥಾಭಾಗಾತ್ ಸಂಗೃಹೀತಃ. ಕಾದಂಬರಿ ಎನ್ನುವ ಗ್ರಂಥದ ಮಹಾಶ್ವೇತ ವೃತ್ತಾಂತ ಅಂತ ಒಂದು ಭಾಗ, ಅದು ಮಧ್ಯದಲ್ಲಿ. ಈಗ ಮಹಾಭಾರತದಲ್ಲಿ ಭಗವದ್ಗೀತೆ ಹೇಗೆ ಒಂದು ಮಧ್ಯದ ಭಾಗವೋ ಹಾಗೆ ಒಂದು ಪಾರ್ಟ್ ಅಷ್ಟೇ. ಮಹಾಶ್ವೇತ ವೃತ್ತಾಂತ ಅನ್ನುವ ಕಥಾಭಾಗದಿಂದ ಆರಿಸಿದ ಒಂದು ಭಾಗ ಅನುರಾಗೋದಯ. ಅತ್ರ ಪುಂಡರೀಕ ಮಹಾಶ್ವೇತಯೋ ಪ್ರಥಮಾನುರಾಗ ಮನೋಹರ ಶೈಲ್ಯ ನಿರೂಪಿತ. ಪುಂಡರೀಕ ಅಂತ ಒಬ್ಬ ಇದ್ದಾನೆ, ಆ ಪುಂಡರೀಕ ಮತ್ತು ಮಹಾಶ್ವೇತ ಅಂತ ಮತ್ತೊಬ್ಬಳು. ಮಹಾಶ್ವೇತ ಹೆಸರೇ ಹಾಗೆ, ಶ್ವೇತ ಅಂದರೆ ಬಿಳಿವರ್ಣ, ಮಹಾಶ್ವೇತ ಅತ್ಯಂತ ಬಿಳಿಯಾಗಿರುವವಳು, ಅಷ್ಟೇ ಎಲ್ಲ ಸುಂದರವಾಗಿರುವವಳು. ಆ ಸುಂದರಿ ಮಹಾಶ್ವೇತೆ ಮತ್ತು ಪುಂಡರೀಕನ ಪ್ರಥಮಾನುರಾಗ, ಮೊದಲ ಅನುರಾಗ, ಮೊದಲ ಪ್ರೀತಿಯ ಬಗ್ಗೆ ಮನೋಹರ ಶೈಲ್ಯ ನಿರೂಪಿತ, ತುಂಬ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಪೂರ್ವ ಕಥಾ, ಹಿಂದಿನ ಕಥೆ ಏನು? ಪಾಠಕ್ಕೆ ಒಂದಷ್ಟು ಲಿಂಕ್ ಬೇಕಲ್ಲ, ಏನದು? ಉಜ್ಜಯಿನಿ ದೇಶಸ್ಯ ರಾಜ. ಪಾಠ ಕೇವಲ ಕಥೆ ಹೇಳಲಿಕ್ಕೆ, ಕಥೆಯನ್ನು ಹೇಳಲಿಕ್ಕಾಗಿ, ಅನುವಾದ ಮಾಡಲಿಕ್ಕಾಗಿ ಇರೋದಲ್ಲ. ಓದುವ ಕಲೆ, ಅರ್ಥ ಮಾಡಿಕೊಳ್ಳುವ ಕಲೆ, ವ್ಯಾಕರಣ ವಿಷಯ ಇದೆಲ್ಲ ತಿಳ್ಕೊಳ್ಬೇಕು ವಿದ್ಯಾರ್ಥಿಗಳೇ. ಹಾಗಾಗಿ ಓದಲಿಕ್ಕೆ ಪ್ರಾಕ್ಟೀಸ್ ಮಾಡಿ. ಒಂದು ಸಲ ಓದ್ತೇನೆ ನಾನು. ಉಜ್ಜಯಿನಿ ದೇಶಸ್ಯ ರಾಜ ತಾರಾಪೀಡ ಸ್ವಪುತ್ರಂ ಚಂದ್ರಾಪೀಡಂ ಯೌವರಾಜ್ಯೆ ನಿಯೋಜಿತವಾನ್. ತದನು ಚಂದ್ರಾಪೀಡ ಸೇನಾಬಲೈ ಸಹ ದಿಗ್ವಿಜಯ ಯಾತ್ರಾಂ ಪ್ರಸ್ಥಿತವಾನ್. ಕ್ರಮೇಣ ಸಂಚರತಾ ಅನೇನ ಕೈಲಾಸಪರ್ವತ ಪ್ರದೇಶ ಪ್ರಾಪ್ತಃ. ತತ್ರ ಏಕಸ್ಮಿನ್ ಪ್ರದೇಶೆ ಅಚ್ಛೋದಸರಃ ವೀಕ್ಷ್ಯ ತಸ್ಯ ದಕ್ಷಿಣೇ ತೀರೆ ಏಕಂ ಪ್ರಾಚೀನ ಶಿವಾಲಯಂ ಪ್ರಾಪ್ತವಾನ್. ತತ್ರ ಶ್ವೇತವಸ್ತ್ರಧಾರಣೀಂ ಧೃತ ನಿಯಮಾಂ ಕಾಮಪಿ ಕನ್ಯಕಾಂ ಅಪಶ್ಯತ್. ಉಪಜಾತ ಕುತೂಹಲಃ ಸಹ ತಾಂ ಪ್ರಣಿಪತ್ಯ ಈದೃಶಸ್ಯ ತಪೋ ನಿಯಮಸ್ಯ ಕಾರಣಂ ಅಪೃಚ್ಛತ್. ತದಾ ಸ ಸ್ವವೃತ್ತಾಂತಂ ಕಥಯತಿ. ಏನು ಇದರ ಹಿಂದಿನ ಕಥೆ? ಒಂದಷ್ಟು ಇಂಟ್ರೊಡಕ್ಷನ್. ಉಜ್ಜಯಿನಿ ದೇಶಸ್ಯ ರಾಜ ತಾರಾಪೀಡ. ಭಾರತದ ಮಧ್ಯಭಾಗದಲ್ಲಿ ಬರುವಂಥದ್ದು ಉಜ್ಜಯಿನಿ ಅಂತ, ಇವಾಗಲೂ ಅದೇ ಹೆಸರಿನಲ್ಲಿದೆ. ಉಜ್ಜಯಿನಿ ದೇಶಸ್ಯ ರಾಜ. ಉಜ್ಜಯಿನಿಯಲ್ಲಿ ಜ್ಯೋತಿಷ್ಶಾಸ್ತ್ರದ ಬಗ್ಗೆ ಅದ್ಭುತವಾದ ಒಂದು ಕೇಂದ್ರ ಇದೆ. ಉಜ್ಜಯಿನಿಯಲ್ಲಿ ವರ್ಷದಲ್ಲಿ 2 ದಿನ ನೆರಳೇ ಇಲ್ಲದ ಹಾಗೆ ಆಗ್ತದೆ. ಒಂದು ಕ್ಷಣ
ನಾವೀಗ ಎಷ್ಟು ಸಲ ಹಗಲು ಹೊತ್ತಿನಲ್ಲಿ ಸೂರ್ಯನ ಬೆಳಕಿದ್ದಾಗ ಹೋದರೆ ಕೂಡ ನೆರಳು ಬೀಳತ್ತಲ್ಲ. ವರ್ಷದಲ್ಲಿ 2 ದಿನ ಸೂರ್ಯ ಮೇಷಕ್ಕೆ ಮತ್ತು ತುಲಾಕ್ಕೆ ಬರುವಾಗ 0 ಶ್ಯಾಡೋ, ನೆರಳೇ ಇಲ್ಲ ಅಂತ ಆಗುತ್ತೆ. ಅದಲ್ಲ ಜ್ಯೋತಿಷ್ಯದ, ಅದರನ್ನೆಲ್ಲ ಪರೀಕ್ಷೆ ಮಾಡುವ ವ್ಯವಸ್ಥೆಗಳು ಅಲ್ಲಿ ತುಂಬ ಚೆನ್ನಾಗಿದೆ ಉಜ್ಜಯಿನಿಯಲ್ಲಿ. ಹಾಗಾಗಿ ಜ್ಯೋತಿಷ ಅಧ್ಯಯನ ಮಾಡೋದಾದರೆ ಉಜ್ಜಯಿನಿಗೆ ಹೋಗಲೇಬೇಕು ಒಂದು ಬಾರಿ. ಉಜ್ಜಯಿನಿ ದೇಶಸ್ಥ ರಾಜ ತಾರಾಪೀಡ, ಅಲ್ಲಿಯ ರಾಜ ಅವತ್ತಿನವನು ತಾರಾಪೀಡನಾಗಿದ್ದ. ಸ್ವಪುತ್ರಂ ಚಂದ್ರಾಪೀಡಂ, ತಾರಾಪೀಡನ ಮಗ ಚಂದ್ರಾಪೀಡ. ಇದು ಹಾಗೆ ವಂಶಪಾರಂಪರ್ಯವಾಗಿ ಬರ್ತಾ ಇದ್ದಂತಹ ಒಂದು ವ್ಯವಸ್ಥೆ ಇದು. ಕೆಲವರು ಹೇಳ್ಬೋದು ಅಪ್ಪ ಕಲ್ತದ್ದನ್ನೇ ಮಗ ಕಲಿತಾ ಇದ್ದ, ಹಿಂದೆ ಫೋರ್ಸ್ ಮಾಡ್ತಾ ಇದ್ರು ಅಂತ. ಇದು ತಪ್ಪು ಅಂತ ಹೇಳ್ಬೋದು. ಆದರೆ ಎಕ್ಸೆಪ್ಷನಲ್ ಕೇಸಸ್ಸನ್ನು ಹೊರತುಪಡಿಸಿ ಕೆಲವರು ಬೈಬರ್ತ್ ಏನೋ ಪರಮಾತ್ಮನ ಅನುಗ್ರಹದಿಂದ ಸ್ಪೆಷಲ್ ವಿದ್ಯೆಗಳನ್ನು ಇಟ್ಟುಕೊಂಡು ಬಂದಿರ್ತಾರೆ. ಅವರನ್ನು ಬಿಟ್ಟು ವಂಶಪಾರಂಪರ್ಯವಾದ ವಿದ್ಯೆ ಅನ್ನೋದು ಅದು ಸರಿ ಅಂತ. ಆ ಗುಣ ಇದೆಯಲ್ಲ, ಅದು ಅವನ ಜೀನಲ್ಲೇ ಇರುತ್ತೆ ಅಂತ, ಆ ಕೌಶಲ್ಯ ಹಾಗೆ ಇರುತ್ತೆ ಅಂತ. ಈಗ ಒಳ್ಳೆ ಉತ್ತಮ ಆಚಾರ್ಯ ವಂಶಸ್ಥರಾಗಿದ್ದರೆ ಮರದ ಕೆಲಸ ಮಾಡುವವರು, ಕಾರ್ಪೆಂಟರ್, ಅವನ ಜೀನಲ್ಲೇ ಅದು ಇರುತ್ತೆ ಅಂತ. ತನ ಅಂತ ಹೇಳ್ತೇವಲ್ಲ, ನನ್ನ ತನ, ಆ ಕೌಶಲ್ಯ ಅನ್ನೋದು ವೀರ್ಯದಲ್ಲೇ ಬಂದಿರುತ್ತೆ. ಹಾಗಾಗಿ ಅವನು ಅದು ಕಲ್ತ್ರೆ ಬೇಗ ಸಿದ್ಧಿಯಾಗಿ ಬಿಡುತ್ತೆ ಅಂತ ಆ ಕೆಲಸಗಳು. ಜ್ಯೋತಿಷಿಯ ಮಗ ಜ್ಯೋತಿಷಿ ತುಂಬ ಸುಲಭದಲ್ಲೇ ಆಗುತ್ತೆ. ಅದು ಹೇಳಿದ್ನಲ್ಲ ಮೊದಲು ಹೇಳಿದಾಗೆ, ಎಕ್ಸೆಪ್ಷನಲ್ ಕೇಸಸ್ ಬಿಟ್ಟು ಕೆಲವರು ಬೇರೆಯೂ ಆಗ್ಬೋದು, ಪೊಲೀಸ್ನ ಮಗ ಕಳ್ಳನೂ ಆಗ್ಬೋದು, ಹೇಳಲಿಕ್ಕಾಗೋದಿಲ್ಲ, ಅದು ಬೇರೆ ವಿಷಯ. ಬಟ್ ಜನರಲ್ ನಿಯಮ ಅಂತ ಇದೆಯಲ್ಲ, ಒಂದು ಸಾಮಾನ್ಯ ನಿಯಮ, ಇದು ಹಾಗೆ ಬರ್ತಾ ಇತ್ತು. ಇವತ್ತಿನ ಕಾಲದಲ್ಲಿ ಅದು ತಪ್ಪಿ ಎಲ್ಲರೂ ಎಲ್ಲದನ್ನೂ ಕಲಿಯುವುದು ಅಂತ. ಈಗ ಯೋಗಾಸನ ತಗೊಂಡ್ರೆ ಒಬ್ಬ ಎಲ್ಲ ಆಸನವನ್ನು ಮಾಡುವುದು ಅಂತ ಒಂದು ಹುಚ್ಚು ಶುರುವಾಗಿದೆ. ಎಲ್ಲರಿಗೂ ಎಲ್ಲ ಆಸನ ಅಗತ್ಯ ಇಲ್ಲ. ಅವನವನ ದೇಹ ವಿಜ್ಞಾನವನ್ನು ಅರ್ಥ ಮಾಡಿಕೊಂಡು ಅವನ ಬಾಡಿಗೆ ಯಾವ ಆಸನಗಳು ಯಾವ ವಿನ್ಯಾಸಗಳು ಸೂಟ್ ಆಗತ್ತೆ, ಅವನ ಜೀವನ ಉದ್ಧಾರಕ್ಕೆ ಯಾವ ವಿನ್ಯಾಸ ಸೂಟ್ ಆಗತ್ತೆ ಅಂತ ಅಧ್ಯಯನ ಮಾಡಿ ಅದನ್ನು ಕಲ್ತಾಗ ಅವನ ಜೀವನ ಉದ್ಧಾರ ಆಗೋದು. ನಮಗೆ ಯಾವುದು ಸೂಟ್ ಅನ್ನೋದಕ್ಕೆ ಒಂದು ವೈದ್ಯಶಾಸ್ತ್ರ ಇದೆ, ಇನ್ನೊಂದು ಜ್ಯೋತಿಷಾಸ್ತ್ರ ಇದೆ, ನಾಡಿ ವಿಜ್ಞಾನ ಅಂತಲೂ ಮತ್ತೊಂದಿದೆ. ಅದೆಲ್ಲ ಇರೋದು ನಮ್ಮ ಅರ್ಥ ಮಾಡ್ಕೊಳ್ಳಿಕ್ಕಾಗಿ, ತಿಳ್ಕೊಳ್ಳಿಕ್ಕಾಗಿ. ಟ್ರಯಲ್ ಆ್ಯಂಡ್ ಎರರ್ ಸಿಸ್ಟಮ್ ನಮ್ಮದಲ್ಲ, ಭಾರತೀಯವಾದ್ದಲ್ಲ ಟ್ರಯಲ್ ಆ್ಯಂಡ್ ಎರರ್ ಸಿಸ್ಟಮ್. ಒಂದು ಸಿಸ್ಟಮ್ ತಂದರೆ ಅದಷ್ಟು ಸ್ಟಡಿ ಮಾಡಿಯೇ ತಂದಿರೋದು ಅಂತ. ಹಾಗಾಗಿ ವಿದೇಶೀಯವಾದ ಟ್ರಯಲ್ ಆ್ಯಂಡ್ ಎರರ್ ಸಿಸ್ಟಮನ್ನು ನಾವು ಅಪ್ಲೈ ಮಾಡ್ಕೊಳ್ತಾ ಇರುವ ಕಾರಣ ಒಂದು ಸಲ ನೋಡಿಬಿಡುವ ಏನಾಗತ್ತೆ ಅಂತ. 10 ವರ್ಷಗಳ ಕಾಲ ನೋಡಿಬಿಡೋದು, ಆಮೇಲೆ ಅದು ಅಲ್ಲ ಅಂತ ಅಧ್ಯಯನ ಮಾಡಿ ಹೇಳಿಬಿಡೋದು. ಇಂಥದ್ರಿಂದಾಗಿ ಇವತ್ತು ನಮ್ಮ ದೇಶ ಉಳಿದ ದೇಶಕ್ಕಿಂತ ಗ್ರೇಟ್ ಆಗಲಿಕ್ಕೆ ಕಷ್ಟ ಆಗ್ತಾ ಇದೆ. ನಮ್ಮ ಮೂಲ ಚಿಂತನೆಯನ್ನು ಇಟ್ಟುಕೊಂಡು ನಾವು ಹೋಗ್ತಾ ಇದ್ದರೆ ಯಾವತ್ತೂ ವಿಶ್ವಗುರು ಆಗಿಬಿಡ್ತಾ ಇತ್ತು. ಹಾಗಾಗಿ ಏನು ಹೇಳಿದೆ, ಪರಂಪರಾಗತವಾದ ವಿದ್ಯೆಗಳು ಅಂತ. ಪರಂಪರಾಗತವಾದ ವಿದ್ಯೆಗಳಲ್ಲಿ ಹಾಗಿರುತ್ತೆ, ಆ ಕೌಶಲ್ಯಗಳು ಹಾಗೆ ನಮ್ಮ ಒಳಗಡೆ ಇರುತ್ತೆ. ಅರ್ಥ ಆಗದೇ ಇದ್ದರೆ, ಪ್ರಶ್ನೆಗಳಿದ್ದರೆ ದಯವಿಟ್ಟು ಮೆಸೇಜ್ ಮಾಡಿ. ಉಜ್ಜಯಿನಿ ದೇಶಸ್ಥ ರಾಜ ತಾರಾಪೀಡ ಸ್ವಪುತ್ರಂ ಚಂದ್ರಾಪೀಡಂ ಯೌವರಾಜ್ಯೇ ನಿಯೋಜಿತವಾನ್. ಕರ್ಣನದ್ದು ಇತ್ತೀಚೆಗೆ ಬರ್ತಾ ಇರುವಂಥ ಸೀರಿಯಲ್ ಮಹಾಭಾರತ, ಕರ್ಣನ ಉದಾಹರಣೆ ತಗೊಳ್ಳಿ. ಎಷ್ಟೆಲ್ಲ ಕಷ್ಟಪಟ್ಟ ಮಾಡಿದ ತಪ್ಪಿನಿಂದಾಗಿ. ಕುಂತಿಯ ಉದಾಹರಣೆ ತಗೊಳ್ಳಿ. ವಿವಾಹ ಪೂರ್ವದಲ್ಲಿ ಮಗು ಆಗೋದು ತಪ್ಪು, ಅದು ಕಾನೂನಿನ ಪ್ರಕಾರದಲ್ಲ, ಸಂಪ್ರದಾಯ ಸಂಸ್ಕೃತಿಯ ಪ್ರಕಾರನೂ ನೈತಿಕತೆಯ ಪ್ರಕಾರನೂ ತಪ್ಪೋದು. ಆ ಒಂದು ತಪ್ಪಿನಿಂದಾಗಿ ಅವಳು ಎಷ್ಟು ಕಷ್ಟಪಟ್ಲು, ಅಷ್ಟೇ ಅಲ್ಲ ಹುಟ್ಟಿದ ಮಗು ಎಷ್ಟು ಕಷ್ಟಪಟ್ಟ. ಹಾಗೆ ಆಯಿತು. ಇತಿಹಾಸವನ್ನು ನೋಡಿ ಕಲಿಯುವುದಂದ್ರೆ ಇದ್ವಿ. ಇತಿಹಾಸ ಯಾಕೆ ಅಂದರೆ ಬರೀ ಸ್ಟಡಿ ಮಾಡಿ ಮಾರ್ಕ್ ತೆಗೆದು ಬಿಸಾಡ್ಲಿಕ್ಕಲ್ಲ ಪುಸ್ತಕ ಇರೋದು. ನಾವು ಕಲ್ತುಕೊಳ್ಬೇಕಲ್ಲ, ಹಿಂದಿನವರು ಮಾಡಿದ ತಪ್ಪನ್ನು ಮತ್ತೆ ನಾವು ಮಾಡಬಾರ್ದು. ಅದರಿಂದ ಕಲಿಲೇಖಗೆ ಹಿಸ್ಟ್ರಿ ಅಂತ ಒಂದು ಸಬ್ಜೆಕ್ಟ್ ಇಟ್ಟದ್ದು. ಇದೆಲ್ಲದೂ ಕೂಡ ಮಾರ್ಕಿಗಾಗಿ ಅಥವಾ ಏನೋ ಒಂದು ಜಾಬಿಗಾಗಿ ಅಂತ ಅಂದ್ಕೊಂಡ್ರೆ ಇದೆಲ್ಲ ಅರ್ಥ ಆಗ್ಲಿಕ್ಕಿಲ್ಲ. ಜೀವನಕ್ಕಾಗಿ ಕಲಿತಾ ಇರೋದು, ಎಲ್ಲಿ ನಾವು ಅಡಾಪ್ಟ್ ಮಾಡ್ಕೊಳ್ಬೋದು ಅಂತ ಒಂದು ಪಾಯಿಂಟನ್ನು ಪ್ರತಿ ಟೀಚರ್ಸ್ ನಿಮಗೆ ತುಂಬಿಸಿದರೆ, ನಮಗೆ ತುಂಬಿಸಿದರೆ ಇದು ಅರ್ಥ ಆಗುತ್ತೆ ನಮ್ಮ ಜೀವನದಲ್ಲಿ.
ಏನೇ ಒಂದು ವಿಷಯ ನಿರ್ಧಾರ ತಗೊಳ್ಳೋದು ಬಂದಾಗ ಇತಿಹಾಸದಲ್ಲಿ ನೋಡಬೇಕು ಹಿಂದಿನವರು ಏನು ಮಾಡಿದ್ರು ಏನಾದರೂ ಅಂತ. ಗೆಳೆತನ ಅಂತ ಬಂದಾಗ ಫ್ರೆಂಡ್ಶಿಪ್ ಯಾವ ಥರ ಇರಬೇಕು ಅಂತ ಕುಚೇಲ ಕೃಷ್ಣರು ಕಲಿಸಿಕೊಟ್ರು ಸುಧಾಮ. ಹಾಗೆಲ್ಲ ನೋಡಬೇಕಾಗತ್ತೆ ಎಂಥವರ ಜೊತೆಗೆ ನಮಗೆ ಬೇಕಾದ್ದು ಅಂತ. ಅಷ್ಟೆಲ್ಲ ಇಡೀ ಬ್ರಹ್ಮಾಂಡದ ಸಂಪತ್ತೇ ಕೃಷ್ಣನದ್ದು. ಆದರೆ ಶ್ರೀಮಂತರ ಜೊತೆಗೆ ಅವನು ಫ್ರೆಂಡ್ಶಿಪ್ ಮಾಡಲಿಲ್ಲ. ಒಳ್ಳೆಯ ಗುಣ ಎಲ್ಲಿದೆ ಅಲ್ಲಿ ಫ್ರೆಂಡ್ಶಿಪ್ ಮಾಡಿದ ಕುಚೇಲನ ಜೊತೆಗೆ. ಹಾಗೆ ನಾವು ಆಗಬೇಕಲ್ಲ. ಹಾಗೆ ಕರ್ಣ ತನ್ನ ವಂಶದ ವೃತ್ತಿಯನ್ನು ಕಲೀಲಿಕ್ಕೆ ಹೋಗಲಿಲ್ಲ. ಅವನು ಏನೇನೋ ಆದ, ಆ ವಿದ್ಯೆನೂ ವೇಸ್ಟ್ ಆಗೋಯ್ತು. ಏನೆಲ್ಲ ಕಲ್ತಿದ್ರು ಆ ವಿದ್ಯೆ ವೇಸ್ಟ್ ಆಗೋಯ್ತು. ಅವನದ್ದಾದ ಒಂದು ದಾನ ಮಾಡುವ ಪ್ರವೃತ್ತಿ ಇತ್ತಲ್ಲ, ಅದರಿಂದ ಇವತ್ತು ವಿರಾಜಮಾನ ಆಗ್ತಾ ಇದ್ದಾನೆ ದಾನಶೂರ ಕರ್ಣ ಅಂತ. ತದನು ಚಂದ್ರಾಪೀಡ ಸೇನಾಬಲೈ ಸಹ ದಿಗ್ವಿಜಯ ಯಾತ್ರಾಂ ಪ್ರಸ್ಥಿತವಾನ್. ಏನಾಯಿತು? ತಾರಾಪೀಡ ಚಂದ್ರಾಪೀಡನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡಿದ. ಹಾಗಾಗಿ ಯುವರಾಜ ಅಂತ ಆದ ತಕ್ಷಣ ಒಂದು ಸಲ ತನ್ನ ಸಾಮರ್ಥ್ಯವನ್ನು ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಳ್ಬೇಕಲ್ಲ, ತೃಪ್ತಿ ಆಗಬೇಕಲ್ಲ ಅವನಿಗೆ. ದಿಗ್ವಿಜಯ ಯಾತ್ರ, ರಾಜರುಗಳ ಕೆಲಸವೇ ಹೀಗೆ, ದಿಗ್ವಿಜಯ ಮಾಡುವಂಥದ್ದು. ಸಾಮ್ರಾಜ್ಯ ವಿಸ್ತರಣೆ ಮಾಡಿ ಇಡೀ ಸಾಮ್ರಾಜ್ಯದಲ್ಲಿ ನೆಮ್ಮದಿಯನ್ನು ತರುವ ಉದ್ದೇಶ ಅವರಿಗೆ. ಚಂದ್ರಾಪೀಡ ಸೇನಾಬಲೈ ಸಹ ತನ್ನ ಸೇನೆಯನ್ನು ತಗೊಂಡ ದಿಗ್ವಿಜಯ ಯಾತ್ರಾ ಪ್ರಸ್ಥಾನ ದಿಗ್ವಿಜಯಕ್ಕಾಗಿ ಹೊರಟ. ಕ್ರಮೇಣ ಸಂಚರತ ಅನೇನ ಕೈಲಾಸ ಪರ್ವತ ಪ್ರದೇಶ ಪ್ರಾಪ್ತ. ಹೀಗೆ ದಿಗ್ವಿಜಯಲ್ಲಿ ಹೋಗ್ತಾ 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 ಕೈಲಾಸ ಪರ್ವತ, ಭಾರತ ದೇಶದ ತುಟ್ಟ ತುದಿ ಮೇಲೆ ಹಿಮಾಲಯ ಪರ್ವತದಲ್ಲಿರುವ ಕೈಲಾಸ ಪರ್ವತ ಪ್ರದೇಶಕ್ಕೆ ತಲುಪಿದ. ತತ್ರ ಏಕಸ್ಮಿನ್ ಪ್ರದೇಶೆ ಅಚ್ಛೋದ ಸರಹ ವೀಕ್ಷ್ಯ. ಅಲ್ಲಿ ಒಂದು ಅಚ್ಛೋದ ಸರ ಅಂತ ಇತ್ತು. ಅಚ್ಛೋದ ಅಂತ ಆ ಸರೋವರದ ಸ್ವಚ್ಛವಾದದ್ದು ಅಂತ, ಶುಭ್ರವಾದದ್ದು, ಕ್ಲೀನ್ ಅನ್ನೋದು ಕೇವಲ ಏನು ನೋಡಲಿಕ್ಕೆ ಚಂದ ಇದೆ ಅಂತ ಅರ್ಥ ಅಷ್ಟೇ ಅಲ್ಲ, ಶುಭ್ರ ಸ್ವಚ್ಛ ಇದಕ್ಕೆಲ್ಲ ಇನ್ನೂ ಅರ್ಥ ಹೆಚ್ಚಿದೆ, ಪವಿತ್ರ ಅನ್ನುವ ಅರ್ಥದಲ್ಲೇ ಇದೆ. ಅಚ್ಛೋದ ಸರಹ, ಪವಿತ್ರವಾದ ಒಂದು ಸರಹ, ಸರೋವರಗಳನ್ನು ವೀಕ್ಷಣೆ ಮಾಡಿದರೆ ಕಲ್ಪನೆ ಮಾಡಿಕೊಳ್ಳಿ, ಯಾವುದಾದ್ರೊಂದು ಒಳ್ಳೆಯ ಸರೋವರ. ಬೆಂಗಳೂರಲ್ಲಿ ಕಾಣುವ ದೊಡ್ಡ ಕೊಳಚೆ ಕೆರೆಗಳಲ್ಲ, ಸರೋವರ. ಅಚ್ಛೋದ ಸರವನ್ನು ತಲುಪಿದ ಅಲ್ಲಿ ವೀಕ್ಷಣೆ ಮಾಡ್ತಾನೆ. ತಸ್ಯ ದಕ್ಷಿಣೇ ತೀರೆ, ಅದರ ಬಲಭಾಗದಲ್ಲಿ ದಕ್ಷಿಣ. ಇದು ಇನ್ನೊಂದು ಸಣ್ಣ ವಿಷಯ, ಪಾಠ ಮಾಡುವಾಗ ಇದನ್ನೆಲ್ಲ ಹೇಳದೇ ಇದ್ರೆ ಇದು ನನಗೆ ಸಮಾಧಾನ ಆಗೋದಿಲ್ಲ, ಇನ್ಕಂಪ್ಲೀಟ್. ಒಂದು ದಕ್ಷಿಣ ದಿಕ್ಕು ಅಂತ ವಿಷಯ ಬಂತು. ದಿಕ್ಕು ಅಂದಾಗ ಪ್ರತಿಯೊಬ್ಬರಿಗೂ ಆ ದಿಕ್ಕಿನ ಪರಿಜ್ಞಾನ ಇರಬೇಕು. ಪ್ರಸ್ತುತ ನಾವು ಎಲ್ಲಿದ್ದೇವೆ, ಯಾವ ದಿಕ್ಕಲ್ಲಿ ಏನು ಎತ್ತ ಅನ್ನೋದು, ಕಾಲ ದೇಶಗಳ ವಿಚಾರ ಪರ್ಫೆಕ್ಟಾಗಿ ಅಲರ್ಟ್ ಆಗಿರಬೇಕು ನಾವು, ಯಾವ ಕಾಲ ಯಾವ ದೇಶ ಅಂತ. ಈ ಎಲ್ಲ ಕಾನ್ಸೆಪ್ಟ್ಗಳು ಬಂದದ್ದು ನಮ್ಮ ಭಾರತೀಯ ಮಹರ್ಷಿಗಳು ಕೊಟ್ಟದ್ದು. ಯಾವುದೇ ಒಂದು ಪೂಜೆ ಮಾಡಿದ್ರು ಸಂಕಲ್ಪ ಅಂತ ಒಂದು ಬರ್ತದೆ. ಸಂಕಲ್ಪದಲ್ಲಿ ಹೇಳೋದೇ ಕಾಲ ಮತ್ತು ದೇಶ ಮತ್ತು ಉದ್ದೇಶ, ಏನು ಮಾಡಲಿಕ್ಕೆ ಹೊರಟಿದ್ದೇವೆ ಅಂತ. ಕಾಲ ದೇಶ, ಕಾಲ ಗೊತ್ತಿದೆ, ಶಾರ್ವರಿ ನಾಮ ಸಂವತ್ಸರ ಇವಾಗ, ಅಲ್ಲಿಂದ ಹಾಗೆ ಬರಬೇಕು. ದಕ್ಷಿಣಾಯನ, ಆಯನದಲ್ಲಿ ಮತ್ತೆ ಕೆಲವರಿಗೆ ಸಂದಿಗ್ಧ ಇರ್ಬೋದು, ಸಂದರ್ಭ ಬಂದಾಗಿ ಹೇಳುವ ಅಲ್ವೇ. ಶರದ್ ಋತು, ಅಧಿಕ ಆಶ್ವಿನ ಮಾಸ, ಕೃಷ್ಣ ಪಕ್ಷ. ಇವತ್ತಿನ ತಿಥಿ ನೋಡಿ ಕ್ಯಾಲೆಂಡರಲ್ಲಿ ಯಾವುದು? ದಶಮಿ ತಿಥಿ. ನಿಮಗೆ ಪಾಠ ಕೇಳುವಾಗ ಯಾವತ್ತಾಗತ್ತೋ ಗೊತ್ತಿಲ್ಲ, ಇರಲಿ. ಅದೆಲ್ಲ ನಮಗೆ ಕಾಲದ ಪರಿಜ್ಞಾನ ಇರಬೇಕು. ದೇಶ, ದಿಕ್ಕು ಯಾವುದು ಗೊತ್ತಾಗಲ್ಲ. ಸಾಮಾನ್ಯವಾಗಿ ನೀವೆಲ್ಲ ಹಿಂದೂಗಳ ಮನೆಯ ಮುಂದೆ ಒಂದು ತುಳಸಿ ಕಟ್ಟೆ ಇರುತ್ತೆ. ದಿಕ್ಕನ್ನು ಹೇಗೆ ತಿಳ್ಕೊಳ್ಳೋದು? ನಮ್ಮ ಮನೆಯದ್ದು ಬಿಡಿ, ಎಲ್ಲೇ ಹೋದಾಗಲೂ ನಮಗೆ ಇದಕ್ಕಾಗಬೇಕು. ಮನೆ ಅಂದಾಗ ಒಂದು ತುಳಸಿ ಕಟ್ಟೆ ಇರುತ್ತೆ. ತುಳಸಿ ಕಟ್ಟೆಯ ಮುಂದುಗಡೆ ಒಂದು ಸಣ್ಣ ಕಟ್ಟೆ ಇರುತ್ತೆ, ಕಿಂಡಿಗಟ್ಟೆ. ಆ ಚಿಕ್ಕದಾದ ಕಟ್ಟೆ ಯಾವ ಡೈರೆಕ್ಷನ್ಗಿರುತ್ತಪ್ಪ ಅಂದರೆ ಪಶ್ಚಿಮಕ್ಕೆ ಇರುತ್ತೆ. ಅದು ಮನೆ ನಿಮ್ಮದು ಯಾವ ದಿಕ್ಕಿಗೆ ಬೇಕಾದರೂ, ಇಲ್ಲಿ ಮನೆಯ ಮುಂದುಗಡೆ ಹೋದ ತಕ್ಷಣ ಬಲಗಡೆಗೆ ತುಳಸಿ ಕಟ್ಟೆ. ತುಳಸಿ ಕಟ್ಟೆಯಲ್ಲಿರುವ ಸಣ್ಣದಾದ ಒಂದು ಸ್ಟೆಪ್, ಒಂದು ಕಟ್ಟೆ ಇದೆಯಲ್ಲ, ಅದು ಪಶ್ಚಿಮಕ್ಕೆ ಡೈರೆಕ್ಷನಲ್ಲಿರುತ್ತೆ. ಒಂದು ದಿಕ್ಕು ನಿಮಗೆ ಗೊತ್ತಾಯಿತೋ ಮತ್ತೆ ಉಳಿದ ದಿಕ್ಕನ್ನೆಲ್ಲ ಅರ್ಥ ಮಾಡ್ಕೊಳ್ಬೋದು. ಪಶ್ಚಿಮಕ್ಕೆ ನಿಂತಾಗ ಪಶ್ಚಿಮದ ಆಪೋಸಿಟ್ ಪೂರ್ವ ಆಯಿತು. ಪೂರ್ವಕ್ಕೆ ಮುಖ ಮಾಡಿ ನಿಂತುಕೊಳ್ಳಿ.
ಪೂರ್ವಕ್ಕೆ ಮುಖ ಮಾಡಿ ನಿಂತುಕೊಂಡಾಗ ಅಂದರೆ ಸೂರ್ಯ ಉದಯಿಸುವ ದಿಕ್ಕು, ಬಲಗಡೆ ಅದು ದಕ್ಷಿಣ, ಎಡಗಡೆ ಉತ್ತರ. ಇದಕ್ಕೆ ದಕ್ಷಿಣ ಹಸ್ತ ಅಂತಲೇ ಹೇಳೋದು ಸಂಸ್ಕೃತದಲ್ಲಿ. ಸಂಸ್ಕೃತ ಗೊತ್ತಿದ್ದವರಿಗೆ ಕನ್ಫ್ಯೂಷನ್ ಆಗಲ್ಲ. ದಕ್ಷಿಣ ಹಸ್ತ ದಕ್ಷಿಣ ದಿಕ್ಕಲ್ಲಿರೋದು. ಪೂರ್ವಕ್ಕೆ ನಿಂತಾಗ ಬಲಗಡೆ ದಕ್ಷಿಣ, ಎಡಗಡೆ ಉತ್ತರ, ಹಿಂದಗಡೆಯದ್ದು ಪಶ್ಚಿಮ. ಆಯ್ತೇ? ಇದು ಪೂರ್ವ ಆಯ್ತಾ? ಇಲ್ಲಿಂದ ಇನ್ನು ಉಳಿದ 4 ವಿದಿಕ್ಕುಗಳು ಅಂತ ಇದೆ. ಇದನ್ನು ಹೇಗೆ ನಾವು ನೆನಪಿಟ್ಟುಕೊಳ್ಳೋದು? ನಾನು ನೆನಪಿಟ್ಟುಕೊಳ್ಳೋ ಒಂದು ಟೆಕ್ನಿಕನ್ನು ಹೇಳಿಬಿಡ್ತೇನೆ. ಟೆಕ್ನಿಕ್ಗಳು ಎಷ್ಟು ಬೇಕಾದರೂ ಇರ್ಬೋದು, ಎಲ್ಲದನ್ನೂ ಕಂಠಪಾಠ ಮಾಡಿ ನೆನಪಿಟ್ಟುಕೊಳ್ಳಿಕ್ಕಾಗಲ್ಲ. ಈ ಥರದ ಟೆಕ್ನಿಕ್ ಇದ್ದರೆ ಮಾತ್ರ. ಅದನ್ನೇ ಸೂತ್ರ ಅಂತ ಕರೆದದ್ದು ಹಿಂದಿನವರು, ಸೂಚನೆ ಮಾಡೋದು ಮಾತ್ರ. ಪೂರ್ವಕ್ಕೆ ಮುಖ ಮಾಡಿ ನಿಂತ್ಕೊಂಡಾಗ ಕಲ್ಪನೆ ಮಾಡಿ, ಬೇಕಾದರೆ ಪೂರ್ವಕ್ಕೆ ನಿಂತ್ಕೊಳ್ಳಿ. ಇವಾಗ ವಾಯಿ ಆನೆ, ಏನಿದು? ವಾಯಿ ಆನೆ. ಪೂರ್ವಕ್ಕೆ ಮುಖ ಇದೆ, ಲೆಫ್ಟ್ ಸೈಡ್ ಅಂದರೆ ಉತ್ತರ, ಉತ್ತರದಿಂದ ಈ ಕಡೆ ಇದೆಯಲ್ಲ, ಇದು ವಾಯವ್ಯ, ಇದು ಈಶಾನ್ಯ, ಇದು ಆಗ್ನೇಯ, ನೈಋತ್ಯ. ವಾಯಿ ಆನೆ ನೋಡಿ. ಬೇಕಾದರೆ ಸಾಮಾನ್ಯವಾಗಿ ಆಗ್ನೇಯ ಅಗ್ನಿಮೂಲೆ ಅಂತ ಹೇಳ್ತಾರೆ. ಮನೆ ಪೂರ್ವಕ್ಕಿದ್ರೆ ಕಿಚನ್ ಈ ಕಡೆನೇ ಇರುತ್ತೆ ಸಾಮಾನ್ಯವಾಗಿ. ಈ ಕಡೆ ಬಾವಿ ಇರ್ತದೆ, ಇರಬೇಕು ಒಳ್ಳೆಯ ವಾಸ್ತು ಆದರೆ. ಈಶಾನ್ಯದಲ್ಲಿ ಹಾಗೆಲ್ಲ ಇದೆ, ಇರಲಿ. ಪೂರ್ವ ತಗ್ಗಿರಬೇಕು ಅಂತ ಹೇಳ್ತಾರೆ, ಪೂರ್ವ ಅಥವಾ ಈಶಾನ್ಯ ವಾಸ್ತುವಿನ ವಿಷಯ. ಮುಂದೆ ಹೋಗುವ. ತದನು ಚಂದ್ರಾಪೀಡ ಆಯಿತು. ತಸ್ಯ ದಕ್ಷಿಣ ಕಡೆಯಲ್ಲಿ, ಎಲ್ಲಿ? ಅಚ್ಚೋದಸರ ದಕ್ಷಿಣ ತೀರದಲ್ಲಿ ಪ್ರಾಚೀನ ಶಿವಾಲಯಂ ಪ್ರಾಪ್ತವಾನ್, ಹಳೆಯದಾದ ಒಂದು ಶಿವಾಲಯವನ್ನು ಕಾಣ್ತಾನೆ, ಹೊಂದುತ್ತಾನೆ. ತತ್ರ ಶ್ವೇತವಸ್ತ್ರಧಾರಿಣೀಂ ಧೃತ ನಿಯಮಾಂ ಕಾಮಪಿ ಕನ್ಯಕಾಂ ಅಪಶ್ಯತ್. ಶ್ವೇತವಸ್ತ್ರಧಾರಿಣಿ, ಬಿಳಿಯ ವಸ್ತ್ರವನ್ನು ಧರಿಸಿರುವಂತಹ, ಧೃತ ನಿಯಮಂ, ಕಟ್ಟುನಿಟ್ಟಿನ ನಿಯಮದಲ್ಲಿ ಇರ್ತಾಳೆ ಅವಳು. ಕಾಮಪಿ, ಯಾವುದೋ ಒಬ್ಬರು, ಕನ್ಯಕಾಂ ಅಪಶ್ಯತ್, ಒಂದು ಒಬ್ಬಳು ಕನ್ಯೆಯನ್ನು ಅವನು ಕಾಣ್ತಾನೆ, ನೋಡ್ತಾನೆ. ಅಚ್ಚೋದಸರ ದಕ್ಷಿಣ ತೀರದಲ್ಲಿ ಶಿವಾಲಯ ಇರುತ್ತೆ, ಅಲ್ಲಿಯೇ ಪಕ್ಕದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿರುವಂತಹ ಯಾವಳೋ ಒಬ್ಬಳು ಕನ್ಯೆಯನ್ನು, ಅಷ್ಟೇ ಅಲ್ಲ, ಕಟ್ಟುನಿಟ್ಟಿನ ನಿಯಮ ವ್ರತದಿಂದ ಇರುವ ಕನ್ಯೆಯನ್ನು ನೋಡ್ತಾನೆ. ಉಪಜಾತ ಕುತೂಹಲ, ಹುಟ್ಟಿತು ಏನು? ಕುತೂಹಲ. ಉಪಜಾತ ಕುತೂಹಲ, ನೋಡಿದ ತಕ್ಷಣ ಒಂದು ಕುತೂಹಲ ಆಯಿತು ಚಂದ್ರಾಪೀಡನಿಗೆ. ಯುವರಾಜ, ಯುವಕ, ಸಹಜ ಅದು ಕುತೂಹಲ ಹುಟ್ಟೋದು. ಆದರೆ ಆ ಕುತೂಹಲ ಒಳ್ಳೆಯದರಲ್ಲಿ ಪರ್ಯವಸಾನ ಆದಾಗ ಅವನು ಗುಡ್ ಬಾಯ್ ಅಂತ ಆಗೋದು. ಸಹ ತಾಂ ಪ್ರಣಿಪತ್ಯ, ನೋಡಿ ನಡೆ ಅಂದರೆ ಹೇಗಿರಬೇಕು. ಒಂದು ಸ್ತ್ರೀ ಕಂಡ ತಕ್ಷಣ ಹೇಗಿರಬೇಕು ನಮ್ಮ ವ್ಯವಹಾರ? ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ನಾರಿಯರಿಗೆ ಎಲ್ಲಿ ಪೂಜ್ಯವಾದ ಭಾವನೆ ಪೂಜೆಗಳು ನಡೆಯುತ್ತೋ ಅಲ್ಲಿ ದೇವತೆಗಳು ರಮಿಸ್ತಾ ಇರ್ತಾರೆ ಅಂತ ಹೇಳುತ್ತೆ ನಮ್ಮ ವಾಕ್ಯ. ಹಾಗಾಗಿ ನಾರಿಯರಿಗೆ ಹೀಗೆ ನಮಸ್ಕಾರ. ಪ್ರಣಿಪತ್ಯ, ಉಪಜಾತ ಕುತೂಹಲ ಹುಟ್ಟಿತು ಚಂದ್ರಾಪೀಡನಿಗೆ, ನಮಸ್ಕಾರ ಮಾಡ್ತಾನೆ. ಈದೃಶಸ್ಯ ತಪೋನಿಯಮಸ್ಯ ಕಾರಣಂ ಅಪೃಚ್ಛತ್, ಇಷ್ಟು ಕಟ್ಟುನಿಟ್ಟಿನ ತಪಸ್ಸನ್ನು ಮಾಡ್ತಾ ಇರುವ ಕಾರಣವಾದರೂ ಏನು ಅಂತ ಕೇಳ್ತಾನೆ. ತದಾ ಸ ಸ್ವವೃತ್ತಾಂತಂ ಕಥಯತಿ, ತನ್ನ ಪೂರ್ತಿ ಕಥೆಯನ್ನು ಹಿಂದಿನಿಂದ ಆ ಹುಡುಗಿ, ಆ ಕನ್ಯೆ ಹೇಳಲಿಕ್ಕೆ ಶುರು ಮಾಡ್ತಾಳೆ. ಚಂದ್ರಾಪೀಡನ ಹತ್ತಿರ ಅಚ್ಚೋದಸರ ಶಿವಾಲಯದ ಬದಿಯಲ್ಲಿ ಚಂದ್ರಾಪೀಡನಿಗೆ ಆ ಕನ್ಯೆ ತನ್ನ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾಳೆ. ಪಾಠ ಇಲ್ಲಿಗೆ ಆರಂಭ ಆಗುತ್ತೆ. ರಾಜಪುತ್ರ ಸಂಬೋಧನೆ ನೋಡಿ ಆ ಕನ್ಯೆಯದ್ದು. ಎಲೈ ರಾಜಪುತ್ರನೇ, ಕಿಮನೇನ ಅತಿ ನಿಘೃಣ ಹೃದಯಾಯ ಮಮ ಮಂದಭಾಗ್ಯಾಯ ಜನ್ಮನಃ ವೈರಾಗ್ಯ ವೃತ್ತಾಂತೇನ ಅಶ್ರವಣೀಯೇನ ಶ್ರುತೇನ. ಗದ್ಯ ಆರಂಭ ಆಗುತ್ತೆ ಬಾಣಭಟ್ಟನದ್ದು. ತಥಾಪಿ ಯದಿ ಕುತೂಹಲಂ ತತ್ ಕಥಯಾಮಿ ಶ್ರೂಯತಾಂ.
ಹಂಸೋ ನಾಮ ಜಗದ್ವಿದಿತೋ ಗಂಧರ್ವ ಬಾಲ ಏವ ರಾಜ್ಯಪದಂ ಆಸಾದಿತವಾನ್. ಕಿಮನೇನ ಅತಿ ನಿಘೃಣ, ಪಾಠದ ಆರಂಭ ಅತಿ ನಿಘೃಣ, ದುರದೃಷ್ಟವಂತೆ ಅಂತ ಹೇಳ್ಕೊಳ್ತಾ ಇದ್ದಾಳೆ ಅವಳನ್ನು. ಏನು ನಿಂಗೆ ನನ್ನಂತಹ ದುರದೃಷ್ಟವಂತೆಯ ಹೃದಯಾಯ ಮಂದಭಾಗ್ಯಾಯ, ಕಠೋರ ಹೃದಯ ನನ್ನದು. ಇಂತಹ ಕಠೋರ ಹೃದಯದೊಳಾದ ಅದೃಷ್ಟವೇ ಇಲ್ಲ ನನಗೆ, ದುರದೃಷ್ಟವಂತೆಯಾದ ಕಠೋರ ಹೃದಯಾದ ಮಮ ಮಂದಭಾಗ್ಯಾಯ, ನನ್ನಂತಹ ಮಂದಭಾಗ್ಯವೇ ಇಲ್ಲ. ಇಲ್ಲಿ ಗೆರೆ ಅಂತ ಹೇಳ್ತೀರೋ ನೀವು, ಏನು ಅದೃಷ್ಟ ಗೆರೆ, ಮತ್ತೇನು ಏನೆಲ್ಲ ಹೇಳ್ತೀರೋ ಅದು ಬ್ರಹ್ಮ ಬರೆದಿದ್ದು ಹಣೆ ಬರಹ. ಜನ್ಮನಃ ವೈರಾಗ್ಯವೃತ್ತಾಂತೇನ, ಜನ್ಮನಃ ವೈರಾಗ್ಯವೃತ್ತಾಂತೇನ ಅಶ್ರವಣೀಯೇನ ಶ್ರುತೇನ, ಅಶ್ರವಣಿ ಕೇಳಲು ಯೋಗ್ಯವೇ ಅಲ್ಲ, ಶ್ರುತೇನ, ಶ್ರುತಿ ಅಂದರೆ ಕೇಳುವಂಥದ್ದು. ಇಲ್ಲಿ ವೇದಕ್ಕೆ ಶ್ರುತಿ ಅಂತ ಹೆಸರು, ಕೇಳಿ ಬಂದದ್ದು ಶ್ರುತಿ, ಕೇಳಿಸ್ಕೊಂಡದ್ದು. ಮೊದಲು ಬರೆದಿಟ್ಟಿರಲಿಲ್ಲ, ಮೊದಲು ಕೇಳಿಸ್ಕೊಂಡದ್ದು, ಆಮೇಲೆ ಬರೆದದ್ದು. ನನ್ನಂತಹ ಈ ದುರದೃಷ್ಟವಂತೆಯಾದ ಕಠೋರ ಹೃದಯವಾದ ವೈರಾಗ್ಯ ವೃತ್ತಾಂತ, ನನ್ನ ಈ ವೈರಾಗ್ಯದ ವೃತ್ತಾಂತವನ್ನು ಕೇಳಿ ಏನು ನಿಂಗೆ ಪ್ರಯೋಜನ, ಯಾಕಾಗಿ ಕೇಳ್ತಾ ಇದ್ಯಾ ಚಂದ್ರಪೀಡ. ತಥಾಪಿ ಯದಿ ಕುತೂಹಲಂ ತತ್ ಕಥಯಾಮಿ, ಮತ್ತು ನಿಂಗೆ ಕುತೂಹಲ ಇದೆಯಾ ನನ್ನ ಈ ಕೆಟ್ಟದಾದ ಕಥೆಯನ್ನು ಕೇಳಬೇಕು ಅಂತ, ಕಥಯಾಮಿ ಹೇಳುತ್ತೇನೆ. ಶ್ರೂಯತಾಂ, ಕೇಳುವವನಾಗು ಅಂತ ಹೇಳಲಿಕ್ಕೆ ಶುರು ಮಾಡ್ತಾಳೆ. ಏನು ಕಥೆ ಮುಂದಿನ ತರಗತಿಯಲ್ಲಿ ನೋಡುವ. ಮಹಾಶ್ವೇತ ಮತ್ತು ಪುಂಡರೀಕರ ಕಥೆ ಚಂದ್ರಪೀಡನಿಗೆ ಹೇಳುವಂಥದ್ದು ಮಹಾಶ್ವೇತೆ. ಧನ್ಯವಾದಗಳು.